ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪಾಠ ಜಗತ್ತಿನ ಪ್ರಮುಖ ಘಟನೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಆಲ್ರೆಡಿ ನಾವು 7ನೇ ತರಗತಿಯ ಕನ್ನಡದಲ್ಲಿ ಪ್ರಶ್ನೋತ್ತರದ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಮುಂದೆ ವಿಜ್ಞಾನ ಮತ್ತು ಹಿಂದಿಯಲ್ಲಿನೂ ಕೂಡ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಹೆಚ್ಚು ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಇವತ್ತು, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು, ಅವರ ತಾಯಿ ಯಾರು? ಉತ್ತರ, ಯೇಸು ಕ್ರಿಸ್ತ ಬೆತ್ಲೆಹೇಮಲ್ಲಿ ಜನಿಸಿದರು, ಅವರ ತಾಯಿ ಹೆಸರು ಮೇರಿ. ಪ್ರಶ್ನೆ 2, ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು? ಉತ್ತರ, ಕ್ರೈಸ್ತ ಮತದ ಮೂಲ ಗ್ರಂಥ ಬೈಬಲ್. ಪ್ರಶ್ನೆ 3, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಕೆಳಗಿನಂತಿವೆ. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು. ಎಸ್, ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು. ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಬೇಕು. ಮಾನವ ಸೇವೆಯೇ ದೇವರ ಸೇವೆ. 4, ಪೋಪ್ ಗುರುಗಳು ಎಂದರೆ ಯಾರು? ಪೋಪ್ ಗುರುಗಳೆಂದರೆ ಕ್ರೈಸ್ತರ ಪರಮ ಗುರುಗಳು. ಪ್ರಶ್ನೆ 5, ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಟರ್ಕರು ಜೆರೂಸಲಂ ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರ್ತಾರೆ. ಇದೇ ಕ್ರೂಸೇಡ್ ಯುದ್ಧಗಳ ನಡೀಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ಪ್ರಶ್ನೆ 6, ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು? ಇಸ್ಲಾಮಿನ ಮೂಲ ಗ್ರಂಥ ಯಾವುದು? ಮೊಹಮ್ಮದ್ ಪೈಗಂಬರರು ಅರಬ್ ದೇಶದ ಮೆಕ್ಕ ನಗರದಲ್ಲಿ ಜನಿಸಿದರು. ಇಸ್ಲಾಮಿನ ಮೂಲ ಗ್ರಂಥ ಕುರಾನ. ಮುಂದಿನ ಪ್ರಶ್ನೆ 7, ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ, ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಕೆಳಗಿನಂತಿದೆ. ಅಲ್ಲಾನ ಹೊರತು ಬೇರೆ ದೇವರಿಲ್ಲ, ಮೊಹಮ್ಮದರು ದೇವರ ಪ್ರವಾದಿ. 2, ದೇವರನ್ನು ಯಾವ ಮೂರ್ತಿಯ ರೂಪದಲ್ಲೂ ಪೂಜಿಸಬಾರದು. 3, ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಿ ಪ್ರಾಮಾಣಿಕನಾಗಿರಬೇಕು. 4, ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು. 6, ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. 6, ಶ್ರೀಮಂತರು ಕಡ್ಡಾಯವಾಗಿ ದಾನ ಜಕಾತ್ ನೀಡಬೇಕು. 7, ಸಾಧ್ಯವಾದಲ್ಲಿ ಜೀವಮಾನದಲ್ಲಿ 1 ಸಲವಾದರೂ ಹಜ್ ಮೆಕ್ಕ ಯಾತ್ರೆ ಮಾಡಬೇಕು. ಪ್ರಶ್ನೆ 8, ಅರಬ್ಬರ ಯಾವುದಾದರೂ 2 ಕೊಡುಗೆಗಳನ್ನು ಹೇಳಿರಿ. ಉತ್ತರ, ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು. 2, ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು. ಭಾರತೀಯರಿಂದ ಅಂಕೆಗಳ ಬಳಕೆ ಕುರಿತು ಪಾಶ್ಚಾತ್ಯ ದೇಶಗಳಿಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅರಬ್ಬರು ಮಾಡಿದರು. ಪ್ರಶ್ನೆ 9, ಕುಬ್ಲಾಯ್ ಖಾನ್ ಯಾರು? ಸೊ ಕುಬ್ಲಾಯ್ ಖಾನ್ ಚೆಂಗಿಸ್ ಖಾನನ ಮೊಮ್ಮಗ, ಚೀನಾ ದೇಶದ ಚಕ್ರವರ್ತಿಯಾಗಿ ಮೆರೆದನು. ಪ್ರಶ್ನೆ 10, ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿಯನ್ನು ಬರೀರಿ. ಉತ್ತರ, ಅಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ಇವರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಇವರು ಇಸ್ಲಾಂ ಅನುಯಾಯಿಗಳು. ಅಟೋಮನ್ ಎಂಬ ವಿಶಾಲವಾದ ಮಿಲಿಟರಿ ರಾಜ್ಯವನ್ನು ಕಟ್ಟಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡೋದಲ್ಲದೆ ಸಾಕಷ್ಟು ಸಾವು ನೋವುಗಳಿಗೆ ಅಟೋಮನ್ ಟರ್ಕರು ಕಾರಣರಾಗ್ತಾರೆ. ಹೆಚ್ಚಿನ ಪ್ರಶ್ನೋತ್ತರಗಳು. ಪ್ರಶ್ನೆ 1, ರಿಲಿಜನ್ ಯುದ್ಧಗಳು ಎಂದರೇನು? ಈ ಯುದ್ಧಗಳಿಗೆ ಕಾರಣವೇನು? ಉತ್ತರ, ಕ್ರೈಸ್ತರು ಮತ್ತು ಮುಸಲ್ಮಾನರು ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿ ಜೆರೂಸಲಂ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಕ್ರೈಸ್ತರು ಮತ್ತು ಮುಸಲ್ಮಾನರು 9 ಬಾರಿ ಯುದ್ಧಗೈದರು. ಈ ಯುದ್ಧಗಳನ್ನೇ ರಿಲಿಜನ್ ಯುದ್ಧಗಳು ಅಥವಾ ಕ್ರೂಸೇಡ್ ಅಂತ ಕರೀತಾರೆ. ಈ ಯುದ್ಧಕ್ಕೆ ಕಾರಣ ಅಂದರೆ ಟರ್ಕರು ಜೆರೂಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದೇ ಮುಖ್ಯ ಕಾರಣ ಆಗಿತ್ತು. ಪ್ರಶ್ನೆ 2, ಕಾಲಗಣನೆ ಶಕ ಎಂದರೇನು? ಕೆಲ ಕಾಲಗಣನೆಯನ್ನು ಬರೀರಿ. ಮಹತ್ವಪೂರ್ಣವಾದ ದಿನದಿಂದ ಪ್ರಾರಂಭಿಸಲ್ಪಟ್ಟ ಗಣನೆಯನ್ನೇ ಕಾಲಗಣನೆ ಅಂತೀವಿ. ಉದಾಹರಣೆಗಾಗಿ ಮತ್ತಿಯ ಯುದ್ಧಗಳು 12 ಮತ್ತು 13ನೇ ಶತಮಾನ, ಮಕ್ಕಳ ಕ್ರೂಸೇಡ್ 1212. ಇಷ್ಟು 7ನೇ ತರಗತಿಯ ಮೊದಲ ಪಾಠ ಜಗತ್ತಿನ ಪ್ರಮುಖ ಘಟನೆಗಳು ಪಾಠದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ನಿಮಗೆಲ್ಲ ಭಾಳಷ್ಟು ಸರಳ ಮತ್ತು ಸಂಕ್ಷಿಪ್ತವಾಗಿ ಅಂತ ಅನಿಸಿದೆ ಅಂತ ಅನ್ನಿಸ್ತೀನಿ. ನೀವೆಲ್ಲರೂ ಇವುಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ವಿಜ್ಞಾನ ಮತ್ತು ಹಿಂದಿ ವಿಷಯದ ವಿಡಿಯೋಗಳನ್ನು ಸಹಿತ ತಾವೆಲ್ಲರೂ ಕೂಡ ಭೇಟಿಗಳನ್ನು ಮಾಡಬೇಕು. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಫಾಲೋ ಆಗಿ. ಫೇಸ್ಬುಕ್ ಪೇಜಲ್ಲಿನೂ ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತ ಇದೆ, ಅದನ್ನು ಕೂಡ ಫಾಲೋ ಆಗಿ. ಒಳ್ಳೆಯದಾಗಲಿ.